ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು, ಜಸ್ಟ್ ಕೀರ್ತಿನ ಕಿಡ್ನಾಪ್ ಮಾಡಿದ, ಲಕ್ಷ್ಮಿನೂ ಕಿಡ್ನಾಪ್ ಮಾಡ್ತಿದಾರ. ಏನಿದರ ರಹಸ್ಯ, ಏನಾಗ್ತದ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ಭಾನುಮತಿ ಇಬ್ರು ಕೂಡ ಸೇರ್ಕೊಂಡಿದ್ದೆ ರೌಡಿಗಳ ಮುಂದೆ ತೋರಿಸ್ತಾರೆ ಫೋಟೋ ಬೇರೆ ಯಾರ್ದು ಅಲ್ಲ, ಕೀರ್ತಿನೇ ನನಗೆ ನಿಜವಾದಂತಹ ತುಡುಕು ಅಂತ ಭಾವಿಸಿದಂತಹ ಕಾವೇರಿಯವರು ಕೀರ್ತಿನ ಕಿಡ್ನಾಪ್ ಮಾಡೋಕೆ ಸುಪಾರಿ ಕೊಡ್ತಾರೆ. ನಂತರ ಇಲ್ಲಿ ಇದನ್ನೆಲ್ಲ ನೋಡ್ತಿದ್ರೆ ತುಂಬಾ ಭಯ ಆಗ್ತದೆ ಅಂತ ಹೇಳ್ತಿದ್ದಾರೆ ಕಾವೇರಿ. ಅದಕ್ಕೆ ಭಾನುಮತಿ ಪ್ರಥಮದಲ್ಲಿ ಇದೇ ರೀತಿ ಆಗೋದು, ನನಗೂ ಕೂಡ ಫಸ್ಟ್ ಟೈಮ್ ಇದೇ ರೀತಿ ಆಗಿತ್ತು. ಆ ನಂತರ ಇದೆಲ್ಲ ಮಾಡಲಿಲ್ಲ ಅಂದರೆ ನಿದ್ರೆನೇ ಬರ್ದೇ ಇರುವಾಗ ಆಗಿತ್ತು. ನಿನಗೂ ಕೂಡ ಹಾಗೆ ಅನ್ನಿಸ್ತದೆ ಅಷ್ಟೇ, ಹೋಗ್ತಾ ಹೋಗ್ತಾ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ರೆ ಏನು ನೀನು ಅಂತ ಅಂದ್ಕೊಂಡಿದ್ಯಾ? ಅಯ್ಯಪ್ಪ, ಯಾವತ್ತೂ ಇದ್ದದ್ದು ಬೇಡ ಅಂತ ಹೇಳ್ತಿದ್ರೆ ಕಾವೇರಿಯವರು ಏನು ನನ್ನ ಕ್ರಿಮಿನಲ್ ಅಂತ ಹೇಳ್ತಿದ್ಯಾ? ಪರವಾಗಿಲ್ಲ ಬಿಡು, ನನ್ನ ಕ್ರಿಮಿನಲ್ ಅಂತ ಹೇಳಿದ್ರು ಕೂಡ ಅವತ್ತು ನಿನ್ನ ಕೈಗೆ ರಕ್ತ ಅಂಟದಾಗ ಒರೆಸಿದ್ದು ನಾನೇ, ಇವತ್ತು ನೀನು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾಗ ಹೊರಗಡೆ ತರ್ತಿರುವುದು ನಾನೇ. ಜೊತೆಗೆ ಹೆದರ್ಕೋಬೇಡ, ಏನಾದರೂ ಇದ್ರೆ ನನಗೆ ಇನ್ಫಾರ್ಮ್ ಮಾಡು, ರೌಡಿಗಳ ಜೊತೆ ಸ್ವಲ್ಪ ಎಚ್ಚರಿಕೆಯಿಂದ ಇರು, ಕೂಲ್ ಆಗಿರು ಅಂತ ಹೇಳ್ತಿದ್ರೆ ಇಲ್ಲ ನಾನು ನಿನಗೆ ಕಾಲ್ ಮಾಡದೇ ಇರೋ ಪರಿಸ್ಥಿತಿನೇ ಬರ್ತಾ ಇರಲಿ ಅಂದ ಕಾವೇರಿ ಹೇಳ್ತಾರೆ. ನಂತರ ಭಾನುಮತಿ ಎಕ್ಸಿಟ್ ಆಗ್ತಾರೆ. ಈ ಕಡೆ ಲಕ್ಷ್ಮಿ ಮನೆಯಿಂದ ಹೊರಡಬೇಕಾಗಿದೆ. ಅಷ್ಟರಲ್ಲಿ ಫೋನ್ ಚಾರ್ಜರ್ ಹಾಕೋಣ ಅಂತ ಹಾಕೋಕೆ ಹೋದರೆ ಇಲ್ಲಿ ವೈಷ್ಣವ್ ಕಾಲ್ ಮಾಡ್ತಾರೆ. ವೈಷ್ಣವ್ ಕಾಲ್ ಮಾಡಿ, ಲಕ್ಷ್ಮಿ ಅವರೇ ನಾನು ಬರೋದು ತಡ ಆಗುತ್ತೆ, ಫ್ಲೈಟ್ ಟೈಮ್ ಬದಲಾಗಿದೆ, ಹಾಗಾಗಿ 1-2 ಗಂಟೆ ಲೇಟಾಗಿ ಬರ್ತೀನಿ ಅಂತ. ಸರಿ, ಓಕೆ ನೀವು ಬನ್ನಿ, ನಾನು ಅಷ್ಟರಲ್ಲಿ ಹೋಗಿರ್ತೀನಿ ಅಂತ ಹೇಳ್ತಾರೆ. ಇಬ್ರು ಕೂಡ ಒಟ್ಟಿಗೆ ಹೋಗೋಣ ಅಂದಾಗ ಪರವಾಗಿಲ್ಲ ನೀವು ಬನ್ನಿ ಅಂತ ಹೇಳಿ ಚಾರ್ಜ್ ಹಾಕ್ತಾಳೆ. ಆ ಕಡೆ ಕಾರುಣ್ಯ ಅವ್ರಿಗೆ ಹೇಳಿ ಕೀರ್ತಿ ಮನೆಯಿಂದ ಹೊರಟಿದ್ದಾಳೆ, ದೇವಸ್ಥಾನಕ್ಕೆ ಬಂದಾಳೆ. ಇದೇನಿದು ಇನ್ನೂ ಕೂಡ ಬಂದಿಲ್ವಲ್ಲ ಅಂದ್ಕೊಂಡು ಲಕ್ಷ್ಮಿಗೆ ಕಾಲ್ ಮಾಡ್ತಾಳೆ ಕೀರ್ತಿ. ನಾನು ಈಗ ತಾನೇ ಮನೆಯಿಂದ ಹೊರಡ್ತಾ ಇದ್ದೀನಿ ಅಂದಾಗ, ನಾನು ಆಲ್ರೆಡಿ ದೇವಸ್ಥಾನದಲ್ಲಿದ್ದೀನಿ ಅಂದಾಗ ನಾನು ಬರ್ತಿದ್ದೀನಿ ಅಂತ ಲಕ್ಷ್ಮಿ ಕೂಡ ಹೇಳಿ ಚಾರ್ಜ್ ಹಾಕಿರೋ ಫೋನ್ನ ತಗೋತಾರೆ. ಏನಿದು ಲಕ್ಷ್ಮಕ್ಕ, ಎಲ್ಲಿಗೆ ಹೋಗ್ತಿದ್ರಾ ನೀವು ಅಂತ ಗಂಗಕ್ಕ ಕೇಳಿದಕ್ಕೆ, ಏನಿದು ಹೋಗ್ಬೇಕಾದ್ರೆ ಯಾರಾದರೂ ಎಲ್ಲಿ ಹೋಗ್ತಾರೆ ಅಂತ ಕೇಳ್ತಾರ ಅಂತ ಅಜ್ಜಿ ಹೇಳ್ತಾರೆ. ಹೋಗೋರು ಎಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಪರವಾಗಿಲ್ಲ, ಎಲ್ಲಿ ಹೋಗ್ತೀನಿ ಅಂತಾನೇ ಹೇಳಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ, ಕೇಳಲೇಬೇಕಾಗತ್ತಲ್ವಾ ಅಂತ ಗಂಗಕ್ಕ ಹೇಳ್ತಿದ್ದಾರೆ. ಈ ಕಡೆ ಅಜ್ಜಿ ಕೂಡ ಏನಮ್ಮ ಈಗ ತಾನೇ ಚಾರ್ಜ್ ಹಾಕ್ತೆ, ಫೋನ್ನ ಫುಲ್ ಚಾರ್ಜ್ ಮಾಡ್ಕೊಂಡು ಹೋಗೋದಲ್ವಾ ಅಂತ ಹೇಳ್ತಿದ್ದಾರೆ. ಇಲ್ಲ ಅಜ್ಜಿ, ಅಲ್ಲಿ ನಮಗೋಸ್ಕರ ಕಾಯ್ತಿದ್ದಾರೆ, ಅವ್ರನ್ನ ತುಂಬ ಹೊತ್ತು ಕಾಯಿಸೋಕ್ಕಾಗೋದಿಲ್ಲ ಅಂತ ಹೇಳಿ ಬಂದಮೇಲೆ ಏನೇ ಇದ್ರೂ ಹೇಳ್ತೀನಿ ಅಂತ ಹೊರಟ್ಬಿಡ್ತಾಳೆ. ಇತ್ತೀಚೆಗೆ ಹುಡುಗಿ ತುಂಬ ಜವಾಬ್ದಾರಿನ ತಲೆ ಮೇಲೆ ಹಾಕೋತಿದ್ದಾರೆ ಅಂತ ಹೇಳ್ತಿದ್ದಾರೆ ಅಜ್ಜಿ. ಈ ಕಡೆ ಗಂಗಕ್ಕ ಅಂತೂ ಈ ಲಕ್ಷ್ಮಕ್ಕ ಏನು ಮಾಡ್ತಿದ್ದಾರೆ ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ನಂತರ ಇಫೆಲ್ಲ ಆಗ್ತದೆ, ಬಟ್ ಭಾನುಮತಿನ ಕಳಿಸಿ ತಿರ್ಕೋಬೇಕು. ಗೊಂಬೆ ಆಡ್ಸೋರು ಕಣ್ಮುಂದೆ ಬರ್ತಾರೆ. ಗೊಂಬೆ ಆಡ್ಸೋರು ನೋಡ್ತಿದ್ದಾಗೆ ಯಾಕೆ ನೀನು ಬಂದಿದ್ಯಾ ಅಂತ ಕೇಳ್ತಿದ್ದಾರೆ ಕಾವೇರಿ. ನಾನು ಬಂದಿದ್ದಲ್ಲ, ನನ್ನ ಕಾಲಚಕ್ರದ ಮೂಲಕ ದೇವರು ನನ್ನನ್ನು ಇತ್ತ ಕಳಿಸಿರೋದು. ನಿನಗೆ ಅವತ್ತೇ ಎಚ್ಚರಿಕೆ ಕೊಟ್ಟಿದ್ದೆ, ಆದರೆ ಮತ್ತೆ ನೀನು ಅದೇ ಕೆಲಸ ಮಾಡ್ತಿದ್ಯಾ, ನೀನು ಅಂದ್ಕೊಂಡಿದ್ಯಾ ಎಲ್ಲ ನಿನ್ನ ಕಂಟ್ರೋಲಲ್ಲಿದೆ, ಎಲ್ಲ ನೀನು ಹೇಳ್ದಾಗೆ ಆಗ್ತದೆ ಅಂದ್ಕೊಂಡಾಗೆ ಅಂತ. ಆದರೆ ಅದು ನಿನ್ನ ಭ್ರಮೆ ಅಷ್ಟೇ, ಎಲ್ಲ ಕೂಡ ಮೇಲಿನ ವಿಧಿ ಅವನು ಆಡಿಸ್ದಂಗೆ ಆಡ್ತಿದೆ ಅಷ್ಟೇ. ಮೊದಲು ಆ ಭ್ರಮೆಯಿಂದ ಹೊರಗಡೆ ಬಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀನು ತುಂಬಾ ಪಾಪಕರ್ಮಗಳನ್ನ ಮಾಡಿದ್ಯಾ, ಇಬ್ಬರ ಹೆಣ್ಮಕ್ಳು ಬದುಕನ್ನು ಸರ್ವನಾಶ ಮಾಡಿ ಬದುಕಿನ ಜೊತೆ ಆಟ ಆಡಿದ್ಯಾ. ಆ ಇಬ್ಬರು ಹೆಣ್ಮಕ್ಳೇ ಬಂದು ನಿನ್ನ ಜೀವನವನ್ನು ಸರ್ವನಾಶ ಮಾಡ್ತಾರೆ, ಖಂಡಿತ ಶತಸಿದ್ಧವಾದ ಮಾತು ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿನ್ನಲ್ಲಿ ಏನನ್ನ ಬಯಸ್ತಿದ್ಯೋ, ಏನು ಆಗಬಾರ್ದು ಅನ್ನೋ ಭಯ ಇದೆಯೋ ನಿನಗೆ, ನಿನ್ನ ಮಗನಿಗೆ ನಿನ್ನ ವಿಷಯ ಗೊತ್ತಾಗಬಾರ್ದು, ನಿನ್ನ ಮುಖವಾಡ ಕಳ್ಸಿ ಬೀಳಬಾರ್ದು. ಜೊತೆಗೆ ಆ ಹೆಣ್ಣುಮಕ್ಳುಗಳು ನಿನ್ನ ಮಗನಿಂದ ದೂರ ಆಗಬೇಕು, ನಿನ್ನ ಮಗ ನಿನ್ನ ಕಂಟ್ರೋಲಿಗೆ ಸಿಗಬೇಕು ಅನ್ನೋ ಯಾವ ಭಾವನೆ, ಯಾವ ಭಯದಿಂದ ಇದೆಯೋ ಎಲ್ಲ ಭಯಗಳು ಕೂಡ ನಿಜ ಆಗತ್ತೆ. ನಿನ್ನ ಆಟಕ್ಕೆ ಫುಲ್ ಸ್ಟಾಪ್ ಬೀಳತ್ತೆ. ನೀನು ಅನ್ಕೋತಾ ಇದೆಯಾ ನಾನು ಮೆರೀತಾ ಇದ್ದೀನಿ ಅಂತ, ಮೆರೀತಾ ಇದೆಯಾ, ಆದರೆ ಒಂದಿನ ಸತ್ಯ ಅನ್ನೋದು ಮೆರಿಲೇಬೇಕಲ್ವಾ. ಜೊತೆಗೆ ಇದು ನಿನ್ನ ಅಂತ್ಯದ ಕಾಲದ ಆರಂಭ ಅನ್ನೋದನ್ನ ಮರಿಬೇಡ ಅಂತ ಹೇಳ್ತಿದ್ದಾರೆ ಇಲ್ಲಿ ಗೊಂಬೆ ಆಡಿಸೋರು. ಜೊತೆಗೆ ನಿನ್ನ ಗತ ಕಾಲದ ಒಂದು ಬಂಧ ಆ ಹುಡುಗಿಯರಿಗೆ ಸಹಾಯ ಮಾಡುತ್ತೆ ಅನ್ನೋ ಎಚ್ಚರಿಕೆನ ಕೂಡ ಕೊಡ್ತಾರೆ. ಈ ಎಲ್ಲ ಮಾತುಗಳು ಕೂಡ ಕಾವೇರಿ ಅವ್ರನ್ನ ನಡಗಿಸ್ಬಿಡುತ್ತೆ. ಏನಪ್ಪ ಇದು, ಈ ಗೊಂಬೆ ಆಡಿಸೋ ವ್ಯಕ್ತಿ ಏನು ಹೇಳ್ತಿದ್ದಾನೆ ಅಂತ, ಏನು ಭಯ ಹುಟ್ಟಿಸ್ತಿದ್ಯಾ ಅಂತ ಕೇಳ್ತಿದ್ರೆ, ನಾನು ಭಯ ಹುಟ್ಟಿಸ್ತಿಲ್ಲ, ಇರೋ ಸತ್ಯನ ಹೇಳ್ತಿದ್ದೇನೆ. ಈ ಸತ್ಯ ನಿಮಗೆ ಭಯ ತರಿಸಿದ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ, ಆದರೆ ನಾನು ಹೇಳ್ದಾಗೆ ನಡೆಯುತ್ತೆ, ಇದು ನಾನು ನುಡಿತಿರುವುದಲ್ಲ, ವಿಧಿ ಹೇಳಿಸ್ತಿರೋದು ಅಂತ ಹೇಳಿ ಅಲ್ಲಿಂದ ಹೋದರೆ ಈ ಕಡೆ ಏನಪ್ಪ ಮಾಡಲಿ ಅಂತ ನಡ್ಕೋಗ್ತಿದ್ದಾರೆ ಕಾವೇರಿಯವರು. ಆ ಕಡೆ
ನಂತರ ಈ ಕಡೆ ಕೀರ್ತಿ ವೆಯ್ಟ್ ಮಾಡ್ತಿದ್ದಾಳೆ ಇನ್ನೂ ಕೂಡ ಲಕ್ಷ್ಮಿ ಬಂದಿಲ್ಲ. ಅಷ್ಟರಲ್ಲಿ ಒಬ್ಬ ರೌಡಿ ಬರ್ತಾರೆ. ರೌಡಿ ಬಂದಿದೆ, ಅಯ್ಯೋ ನಮ್ಮ ಹೆಂಡತಿಗೆ ಡೆಲಿವರಿ ಆಗ್ತದೆ, ಪ್ಲೀಸ್ ಯಾರು ಕೂಡ ಸಹಾಯ ಮಾಡ್ತಿಲ್ಲ, ತುಂಬ ಪ್ರಾಬ್ಲಮ್ ಆಗ್ತದೆ, ಹೆಣ್ಮಕ್ಳು ಕೂಡ ಇಲ್ಲ, ನೀವು ಬರ್ತೀರಾ ಅಂತ. ಓಕೆ ನಾನೇ ಬರ್ತೀನಿ, ಅವ್ರಿಗೆ ತುಂಬ ಏನಾದರೂ ಪ್ರಾಬ್ಲಮ್ ಆದರೆ ನಮ್ಮ ಕಾರಲ್ಲೇ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೋದರೆ ಅಲ್ಲಿ ಜೀಪಲ್ಲಿ ಕೀರ್ತಿನ ಹಾಕ್ಕೊಂಡು ಕಿಡ್ನಾಪ್ ಮಾಡೇ ಬಿಡ್ತಾರೆ. ಅಲ್ಲಿ ಒಂದು ಹೂವಿನವರು ನೋಡ್ತಾರೆ, ಹೇ ಅನ್ನೋಷ್ಟರಲ್ಲಿ ಅವ್ರು ಹೋಗ್ಬಿಡ್ತಾರೆ. ಈ ಕಡೆ ಕೀರ್ತಿ ಅಂತೂ ರಂಪ ಮಾಡ್ತದಾಳೆ. ಯಾರು ನೀವು ಅಂತ ಕೇಳ್ತಿದ್ರೆ ಹೆಣ್ಮಗಳು ಅಂತ ಬಾಯಿಗೆ ಹಾಕ್ತಾ ಸುಮ್ಮನಿದ್ದೀವಿ, ಏನು ಅನ್ಕೊಂಡಿದ್ಯಾ ನಿನ್ನ ಆಡ್ದಾಗೆಲ್ಲ ನಾವು ಆಡ್ತೀವಿ ಅನ್ಕೊಂಡಿದೀವ, ನಿನ್ನ ಕಿಡ್ನಾಪ್ ಮಾಡಿದೀವಿ ಅಂತ ಹೇಳ್ತಾರೆ. ಯಾರು ನನ್ನನ್ನು ಮಾಡಿಸಿದ್ದು ಅಂದಾಗ ನಮ್ಮ ಒಂದು ಈ ರೌಡಿಸಮ್ ಅಲ್ಲಿ ನಂಬಿಕೆ ಅನ್ನೋದಿರತ್ತೆ. ಯಾರು ಮಾಡಿಸಿದ್ದು ಯಾರು ಏನು ಯಾವುದನ್ನ ಕೂಡ ಬಿಟ್ಕೊಡುವುದಿಲ್ಲ. ಇದೇ ರೀತಿ ಅತಿ ಆಗ್ತಾ ಇದ್ರೆ ಬೇರೆ ಪರಿಣಾಮ ನೋಡ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ನಂತರ ಲಕ್ಷ್ಮಿ ಬರ್ತಾಳೆ, ಎಲ್ಲ ಕಡೆ ಹುಡುಕ್ತಾಳೆ, ಕಾಣಿಸ್ತಿಲ್ಲ. ಕೀರ್ತಿ ಅವ್ರು ಕಾಲ್ ಮಾಡ್ತಿದ್ದಾಳೆ, ಪಿಕ್ ಮಾಡ್ತಿಲ್ಲ. ನಂತರ ಕಾರುಣ್ಯ ಅವ್ರಿಗೆ ಕಾಲ್ ಮಾಡ್ತಾಳೆ, ನಾನು ದೇವಸ್ಥಾನದಲ್ಲಿದ್ದೀನಿ, ಕೀರ್ತಿ ಅವ್ರು ಇನ್ನೂ ಕೂಡ ಬಂದಿಲ್ವಲ್ಲ ಅಂದಾಗ ಅವಳು ಆಲ್ರೆಡಿ ಹೊರಟ್ಲಲ್ವಾ, ಇನ್ನೂ ಕೂಡ ಬಂದಿಲ್ವಾ, ಒಮ್ಮೆ ನಾನು ಕೂಡ ಕಾಲ್ ಮಾಡ್ತೀನಿ ಅಂತ ಕಾರುಣ್ಯ ಅವರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದೆ ಕೀರ್ತಿ ಪಿಕ್ ಮಾಡಿಬಿಡ್ತಾಳೆ. ಮಾಮ್ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಫೋನ್ ಕಿತ್ಕೋತಾರೆ. ಹಲೋ ಬೇಬಿ ಅಂತ ಹೇಳ್ತಿದ್ರು, ಕಾಲ್ ಕಟ್ ಆಗುತ್ತೆ. ನಂತರ ಈ ಕಡೆ ಲಕ್ಷ್ಮಿ ಕಾಲ್ ಮಾಡಿ, ನನಗೆ ಯಾಕೋ ಕೀರ್ತಿ ತುಂಬ ಡೇಂಜರಲ್ಲಿದ್ದಾಳೆ ಅಂತ ಅನ್ನಿಸ್ತಿದೆ ಮಾಮ್ ಅಂತ ತುಂಬ ಗಾಬರಿಯಿಂದ ಹೇಳ್ತಿದ್ಲು. ಆಮೇಲೆ ಕಾಲ್ ಕಟ್ ಆಯಿತು. ನಾನು ಕೂಡ ದೇವಸ್ಥಾನಕ್ಕೆ ಬರ್ತೀನಿ ಅಂದಾಗ, ಬೇಡ ಆಂಟಿ ನೀವು ಅಲ್ಲೇ ಇರಿ, ನಾನೇ ಇಲ್ಲಿದ್ದೀನಿ ಅಲ್ವಾ, ನೋಡ್ತೀನಿ, ಎಲ್ಲರ ಹತ್ರ ವಿಚಾರಿಸ್ತೀನಿ, ಇಲ್ಲೇ ಎಲ್ಲೋ ಇರಬಹುದು, ನನ್ನ ಕಣ್ಣ ಕಾಣಿಸ್ದೇ ಇರಬಹುದು ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ಎಲ್ಲರ ಹತ್ರ ಹೋಗಿ ಫೋಟೋ ತೋರಿಸಿ, ನೀವು ಇವ್ರನ್ನ ನೋಡಿದ್ರಾ ಅಂತ ಕೇಳ್ತಿದ್ದಾಳೆ. ಯಾರನ್ನೇ ಎಷ್ಟೇ ಕೇಳಿದ್ರು ಕೂಡ ಯಾರೊಬ್ರು ನೋಡ್ತೀನಿ ಅಂತ ಹೇಳೋದಿಲ್ಲ. ಒಳಗಡೆ ಎಲ್ಲ ವಿಚಾರಿಸ್ಕೊಂಡು ಬರ್ತಾಳೆ. ನಂತರ ಹೊರಗಡೆ ಬರ್ತಾಳೆ. ಹೊರಗಡೆ ಹೂ ಮಾರೋರ ಹತ್ರ ಹೋಗಿ ಇವ್ರನ್ನ ನೋಡಿದ್ರ ಅಂತ, ಹೌದು ನೋಡ್ದೆ, ಈಗ ಸ್ವಲ್ಪ ಹೊತ್ತಲ್ಲಿ ತಾನೇ ಯಾರೋ ಆ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಎತ್ತಾಕೊಂಡು ಕಾರಲ್ಲಿ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿ ಕುಸ್ತೋಗ್ಬಿಡ್ತಾಳೆ ಲಕ್ಷ್ಮಿ. ಏನಿರ್ಬೋದು, ಯಾರು ಕೀರ್ತಿನ ಕಿಡ್ನಾಪ್ ಮಾಡಿರ್ಬೋದು ಅಂತ. ಅಷ್ಟರಲ್ಲಿ ಮತ್ತೊಂದು ಜೀಪ್ ಬರುತ್ತೆ, ಮುಖಕ್ಕೆ ಮಾಸ್ಕ್ ಹಾಕೊಂಡಿರ್ತಾರೆ. ಬಂದಿದ್ದೆ ಈ ಕಡೆ ಲಕ್ಷ್ಮಿಗೆ ಶಾಕ್ ಕೊಡ್ತಿದ್ದಾರೆ. ಕೀರ್ತಿ ನಮ್ಮ ಹತ್ರ ಇದ್ದಾರೆ, ನೀವು ಅವ್ರನ್ನೇ ತಾನೇ ಹುಡುಕ್ತಿರೋದು, ನಿಮಗೆ ಅವ್ರು ಸಿಗಬೇಕು ಅಂದರೆ ನೀವು ಅವರ ನೋಡಬೇಕು ಅಂದರೆ ನಮ್ಮ ಕಾರ್ಗೆ ಹತ್ತಬೇಕಾಗತ್ತೆ ಅಂದಾಗ ಈ ಕಡೆ ಲಕ್ಷ್ಮಿ ಯೋಚನೆ ಮಾಡ್ತಿದ್ದಾಳೆ. ಆಗ ನೀವು ಇದೇ ರೀತಿ ಯೋಚನೆ ಮಾಡ್ತಿದ್ರೆ ಅವ್ರು ಬರೋದಿಲ್ಲ, ಅವ್ರು ಬೇಕು ಅಂದರೆ ನೀವು ಕಾರ್ ಒಳಗಡೆ ಹತ್ತಿ ಅಂತ ಹೇಳ್ತಾರೆ. ಲಕ್ಷ್ಮಿ ಕೂಡ ಕೀರ್ತಿಗೋಸ್ಕರ ಕಾರ್ ಒಳಗಡೆ ಹತ್ತಾರೆ. ಇಲ್ಲಿ ಕೀರ್ತಿ ಅಷ್ಟೇ ಕಿಡ್ನಾಪ್ ಆಗ್ತಿಲ್ಲ, ಲಕ್ಷ್ಮಿ ಕೂಡ ಕಿಡ್ನಾಪ್ ಆಗ್ತಿದ್ದಾಳೆ. ಹಾಗಿದ್ರೆ ಅಲ್ಲಿ ಕಾವೇರಿಯ ಪ್ಲಾನ್ ಏನಾಗಿದೆ? ಕೀರ್ತಿ ಲಕ್ಷ್ಮಿ ಇಬ್ಬರ ಕಿಡ್ನಾಪ್ ಒಬ್ಬರೇ ಮಾಡ್ತಿದ್ದಾರೆ, ಜೊತೆಗೆ ಇಬ್ಬರನ್ನ ಕೂಡ ಒಮ್ಮೆಲೇನೆ ಇಡ್ತಾರ ಅಥವಾ ಏನಾಗುತ್ತೆ? ಯಾವ ರೀತಿಯ ಒಂದು ಮಹಾ ಟ್ವಿಸ್ಟಿನ ಜೊತೆಗೆ ಸತ್ಯ ಸ್ಫೋಟ ಆಗೋ ಎಲ್ಲ ಸಾಧ್ಯತೆ ಇದೆಯಾ? ಆ ಕಡೆ ವೈಷ್ಣು ಬರ್ತಾ ಇದ್ರೆ ಈ ಕಡೆ ಕೀರ್ತಿನೂ ಇಲ್ಲ, ಈ ಕಡೆ ಲಕ್ಷ್ಮಿನೂ ಇಲ್ಲ, ಇಬ್ಬರು ಎಲ್ಲ ಅನ್ನೋದಕ್ಕೆ ಕಾರಣ ಕಾವೇರಿ. ಆದರೆ ಕಾವೇರಿಯವರ ತಲೆಯಲ್ಲಿ ಓಡಿದ ಪ್ಲಾನ್ ಏನು? ಭಾನುಮತಿಯ ಮಹಾ ಸ್ಕೆಚ್ ಏನಾಗಿತ್ತು? ಯಾಕೆ ಇಲ್ಲಿ ಇಬ್ಬರನ್ನ ಕೂಡ ಕಿಡ್ನಾಪ್ ಮಾಡಿದ್ದು? ಇಲ್ಲಿ ಇಬ್ಬರ ಪ್ರಾಣಕ್ಕೂ ಕೂಡ ಆಪತ್ತಿದೆ. ಹಾಗಿದ್ರೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.